ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹಸಿರು ಮನೆ ಬ್ಲಾಗ್ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇವತ್ತೊಂದು ಹಲಸಿನ ಹಣ್ಣಿನ ಬೀಜದಿಂದ ಒಂದು ಸೂಪರಾಗಿರುವಂಥ ಲಾಡು ಮಾಡೋಣ. ಇಲ್ಲಿ ನಾನು 1 kg ಹಲಸಿನ ಹಣ್ಣಿನ ಬೀಜನ ಬಿಡಿಸಿ ತಗೊಂಡಿದ್ದೀನಿ. ಹಾಗೆ ಅರ್ಧ kg ಬೆಲ್ಲ, 1 ಇಡೀ ತೆಂಗಿನಕಾಯಿ ತುರಿ, ಹಾಗೆ ಒಂದು ಅರ್ಧ kg ಶೇಂಗಾ ತಗೊಂಡಿದ್ದೀನಿ. ಫಸ್ಟಿಗೆ ಹಲಸಿನ ಹಣ್ಣಿನ ಬೀಜನ ಚೆನ್ನಾಗಿ ಹುರ್ಕೊಳ್ಬೇಕು. ಇದು ಹುರಿಯೋಕ್ಕೆ ಮಿನಿಮಮ್ ಒಂದು 3/4 ಗಂಟೆ ಬೇಕು, ಯಾಕಂದರೆ ಸಣ್ಣ ಉರಿಯಲ್ಲೇ ಬೇಯೋದಕ್ಕೆ ಇಡಬೇಕಿದು. ಫಾಸ್ಟ್ ಮಾಡಿ ಬೆಂಕಿ ಫಾಸ್ಟ್ ಮಾಡಿ ಹುರಿದ್ರೆ ಬೇಯೋಂಗಿಲ್ಲ. ಇದು ಸಣ್ಣ ಉರಿಯಲ್ಲೇ ಬೇಯಿಸ್ಕೊಳ್ಬೇಕು, ಅಂದರೆ ಚೆನ್ನಾಗಿ ಹುರ್ಕೊಳ್ಬೇಕು. ನೋಡಿ ಕಲರ್ ಚೇಂಜ್ ಆಗಿದೆ ನೋಡಿ. ಈಗ ನನಗಿದೆ 3/4 ಗಂಟೆ ಬೇಕಾಗಿತ್ತು ಇದಕ್ಕೆ ಹುರ್ಕೊಳ್ಳೋದಕ್ಕೆ. ನೋಡಿ ಇಷ್ಟ ಆಗಬೇಕಿದು. ನಂತರ ಇದನ್ನು ಹಾಗೆ ಸೈಡಲ್ಲಿ ಎತ್ತಿಟ್ಕೊಳ್ಳುವ. ಮತ್ತು ಬೇರೆ ಬಾಣಲೆ ತಗೊಂಡು ಈಗ ಶೇಂಗಾನ ಹುರ್ಕೊಳ್ಳುವ. ಶೇಂಗಾನು ಹುರಿದಾದ್ಮೇಲೆ ನಂತರ ಕೊಬ್ಬರಿ ತುರಿನೂ ಹುರ್ಕೊಳ್ಬೇಕು. ಇವೆಲ್ಲ ಹುರಿಯೋದಕ್ಕೇನು ಜಾಸ್ತಿ ಟೈಮ್ ಬೇಕಾಗೋದಿಲ್ಲ. ನೋಡಿ ಇಷ್ಟ ಆದರೆ ಸಾಕು, ಸ್ವಲ್ಪ ಕೆಂಪಾದರೆ ಸಾಕು. ಈಗ ಇದನ್ನು ಒಂದು ಮಿಕ್ಸಿ ಜಾರೊಳಗೆ ಹಾಕಿ ಚೆನ್ನಾಗಿ ಪುಡಿ ಮಾಡ್ಕೊಂಡು ಬರುವ. ನೀವು ಚಾಕುದಲ್ಲಿ ಸಣ್ಣ ಸಣ್ಣ ಪೀಸಾಗಿ ಹಲಸಿನ ಹಣ್ಣು ಬೀಜ ಕಟ್ ಮಾಡ್ಕೊಂಡು ಸಹಿತ ಪುಡಿ ಮಾಡ್ಕೊಳ್ಬೋದು, ಇಲ್ಲ ಹಾಗೆ ಬೇಕಿದ್ದರೂ ಪುಡಿ ಮಾಡ್ಕೊಳ್ಬೋದು. ನೋಡಿ ಎಲ್ಲನೂ ನೈಸಾಗಿ ಪುಡಿ ಮಾಡ್ಕೊಳ್ಬೇಕು. ಅಂದರೆ ನಾವು ಡ್ರೈ ಫ್ರೂಟ್ಸ್ ಲಾಡು ಮಾಡಿದಾಗ ಹುಡಿ ಮಾಡ್ತೀವಲ್ಲ, ಅಷ್ಟಾದರೆ ಸಾಕು. ಈಗ ಮತ್ತೊಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಬೇಕು, ಒಂದು ಅರ್ಧ ಲೋಟ ಆಗುವಷ್ಟು. ಈಗ ನಾನು ಪುಡಿ ಬೆಲ್ಲನೇ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕರಗಿಸ್ಕೊಳ್ಳುವ. ನೋಡಿ ಈಗ ಬೆಲ್ಲ ಎಲ್ಲ ಕರಗಿದೆ. ಚೆನ್ನಾಗಿ ಕುದಿ ಬರಬೇಕಿದು, ಒಂದು ಕುದಿ ಬರಬೇಕು ನೋಡಿ, ಈ ಥರ ಆಗಬೇಕು. ಇಷ್ಟಾದಮೇಲೆ ನಾನು ಎಲ್ಲ ಮಿಕ್ಸ್ ಮಾಡಿದ್ದನ್ನು ಎಲ್ಲ ಒಟ್ಟಿಗೆ ಇಟ್ಕೊಂಡಿದ್ದೀನಿ ನೋಡಿ. ಈಗ ಇದಕ್ಕೆ ಬೆಲ್ಲಕ್ಕೆ ಸೇರಿಸ್ಕೊಂಡು ಬಿಡುವ. ಸೇರಿಸ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತುಂಬಾ ಟೇಸ್ಟಾಗಿ ಬರುತ್ತೆ ಇದು ಹಲಸಿನ ಹಣ್ಣಿನ ಬೀಜದ್ದು. ನೋಡಿ ಈ ಥರ ಆಗಬೇಕು. ಕರೆಕ್ಟ್ ನಾನು ಮೀಡಿಯಮ್ ಹದದಲ್ಲೇ ಹೇಳಿದ್ದೀನಿ. 1 kg ಆಗುವಷ್ಟು ಹಲಸಿನ ಹಣ್ಣಿನ ಬೀಜ ತೊಗೊಂಡಿದ್ದೀನಿ, ಅರ್ಧ kg ಶೇಂಗಾ, ಅರ್ಧ kg ಬೆಲ್ಲ, 1 ಇಡೀ ತೆಂಗಿನಕಾಯಿ ತುರಿ. ನಂತರ ಇದಕ್ಕೆ ಬೆಲ್ಲ ಜೊತೆ ಮಿಕ್ಸ್ ಆದಮೇಲೆ 2 ಚಮಚ ತುಪ್ಪ ಸೇರಿಸ್ಕೊಂಡಿದ್ದೀನಿ. ನೋಡಿ ಕೈ ಒಂದು ಸ್ವಲ್ಪನೂ ಅಂಟ್ತಾ ಇಲ್ಲ ನೋಡಿ. ನೋಡಿ ನಿಮಗೆ ನಾನು ಅದು ಆರಿದ ಮೇಲೆ ಒಂದು ಲಾಡು ಸಹಿತ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ತುಂಬಾ ಟೇಸ್ಟಿಯಾಗಿರುವಂಥ ಹಲಸಿನ ಹಣ್ಣಿನ ಬೀಜದ ಲಾಡು ರೆಡಿಯಾಗಿದೆ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಬಾಯ್.